ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ KCET ರ್ಯಾಂಕ್ ಎಲ್ಲರಿಗೂ ಜನರೇಟ್ ಆಗಿರುತ್ತೆ, ಎಲ್ಲರೂ ಅವ್ರಿಗೆ KCET ರ್ಯಾಂಕ್ ಬಂದಿರುತ್ತೆ. ಕೆಲವೊಬ್ಬರಿಗೆ 50,000 ಕೆಳಗಡೆ ಬಂದಿರುತ್ತೆ, ಕೆಲವೊಬ್ಬರಿಗೆ ಏನೋ 80,000 ಅವ್ರು 1 lakh ಮೇಲೆ ಹೋಗಿರುತ್ತೆ. ಅವ್ರು ಎಂಥದ್ದು ಯಾವ್ದು ತೊಗೋಬೇಕು, ಲೈಕ್ ಏನೋ 1 lakh ಇದ್ರೆ 1,13,000 ಎಲ್ಲ ಬಂದಿದೆ ಒಬ್ಬರಿಗೆ. ಅವ್ರು ನನಗೆ CSEನ ISEನ ಅಥವಾ ಸರ್ಕ್ಯೂಟಲ್ ಬ್ರಾಂಚಸ್ ಆರ್ EC ಆರ್ ಟ್ರಿಪಲ್ ಆರ್ MEC ಆರ್ ಸಿವಿಲು, ಮತ್ತು ಯಾವ ಡಿಸ್ಟ್ರಿಕ್ಟಲ್ಲಿ ನಿಮ್ಗೆ ಬೇಕು ಕಾಲೇಜು, ಅದೆಲ್ಲ ನಾವು ಏನೋ ಲೈಕ್ ಡೀಟೇಲ್ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಕೇಳಿದ್ರೆ, ನಿಮಗೆ KCET ರ್ಯಾಂಕಿಂಗ್ 2025 ಅಲ್ಲಿ ನಿಮಗೆ ರ್ಯಾಂಕಿಂಗು ನಾವು ಸಾಕಷ್ಟು ವೀಡಿಯೋಸ್ ಮಾಡಿದ್ದೀವಿ KCET ರ್ಯಾಂಕ್ ಪ್ರಿಡಿಕ್ಟ್ ಮಾಡೋಕ್ಕೆ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದವರೆಲ್ಲ ನನಗೆ ಏನೋ ಲೈಕ್ ಈಗ ನನಗೆ ರಿಪ್ಲೈ ಮಾಡ್ತಾ ಇದ್ದೀರಾ, ಲೈಕ್ ಏನೋ ನೀವು ಪ್ರಿಡಿಕ್ಟ್ ಮಾಡಿರೋ ರ್ಯಾಂಕು 70,000 ಕೆಳಗಡೆ, ನನಗೆ 68 ಅಥವಾ 65 ಬಂದಿದೆ, ಕರೆಕ್ಟಾಗಿ ಬಂದಿದೆ ಅಂತ. ಏನೋ ಲೈಕ್ ಆಲ್ ದೋಸ್ ಥಿಂಗ್ಸ್ ಆರ್ ಫೈನ್. ಬಟ್ ಇವಾಗ ನೀವು ಫೋಕಸ್ ಮಾಡ್ಕೋಬೇಕಾಗಿರೋದು ನಿಮ್ಮದು ರ್ಯಾಂಕ್, ವಾಟ್ ಎವರ್ ಯುವರ್ ರ್ಯಾಂಕ್ ಇಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು XYZ ಸ್ಟೂಡೆಂಟ್, ಓಕೆ ನಾನಂತ ತಗೊಳ್ಳಿ, ಅರ್ವಿನ್ ಅಂತ. ಅರ್ವಿನ್ಗೆ ಬಂದಿರೋ ರ್ಯಾಂಕ್ ಎಷ್ಟು, ಲೈಕ್ ನಾವು 45,000 ಅಂತ ಅನ್ಕೊಳ್ಳಿ. 45,000 ಓಕೆ, ನಾವು 45,000 ಬೇಡ, ಬ್ಯಾಡ್ ರ್ಯಾಂಕ್, ಐ ಮೀನ್ ಲೈಕ್ ಒಂದು ರೇಂಜ್ ಕಷ್ಟ ಇರೋದು ತಗೊಳ್ಳೋಣ. 1 lakh ರ್ಯಾಂಕ್ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಮೈ ರ್ಯಾಂಕ್ ಇಸ್ 1 lakh. ಸೊ 1 lakh ರ್ಯಾಂಕಿಗೆ ನಾನು CSEನ ಅಥವಾ ISEನ ಅಂತ ನೋಡಬೇಕು. ಸೊ ಇಲ್ಲಿ ನನಗೆ CSE ಆರ್ ISE ಬೇಕಾಗಿದೆ. ಇಂಜಿನಿಯರಿಂಗಲ್ಲಿ ನನಗೆ CSE ಅಥವಾ ISE ಬೇಕಾಗಿದೆ. ಸೊ ಇವಾಗ ನಾನು ಏನು ಮಾಡ್ಕೋಬೇಕಾದ್ರೆ, ನನಗೆ ಯಾವ ಕಾಲೇಜಲ್ಲಿ ಬೇಕು ಅಂತ ಇಲ್ಲಿ ಏನೋ ಇಂಪಾರ್ಟೆಂಟ್ ಥಿಂಗ್ ಇಸ್ ಯಾವ ಕಾಲೇಜಲ್ಲಿ ನೀವು CSE ಅಥವಾ ISE ತಗೋತೀರಂತ. ನೀವು ಟೈರ್ 1 ಲೈಕ್ ಟಾಪ್ 1 ಕಾಲೇಜು, ಟಾಪ್ 10ಇಂದ ಟಾಪ್ 10 ಕಾಲೇಜಸ್ ನೋಡಿದ್ರೆ CSE ಅಂತೂ ಸಿಗಲ್ಲ, ISEನೂ ಸಿಗಲ್ಲ. ಅವಾಗ ನೀವೇನು ಮಾಡ್ಕೋಬೇಕು, ಆದ್ರೂ ನನಗೆ CSE ISEನೇ ಬೇಕು, ನಾನು ಅದರಲ್ಲೇ ಮಾಡ್ಕೋಬೇಕಂದ್ರೆ ನಿಮ್ಗೊಂದು ಟ್ರಿಕ್ ಇದೆ. ಏನಪ್ಪ ಅಂತ ಕೇಳಿದ್ರೆ, ನೀವು ಟೈರ್ 3 ಟೈರ್ 4 ಕಾಲೇಜಸ್ ಇರುತ್ತಲ್ವಾ, ಅಲ್ಲಿ ನೀವು ಟ್ರೈ ಮಾಡ್ಬೋದು. ಸೊ ಲೈಕ್ ಏನೋ ಟೈರ್ 4 ಅಥವಾ ಟೈರ್ 5 ಟೈರ್ 6 ಕಾಲೇಜಸಲ್ಲಿ ನಿಮಗೆ ಟಾಪ್ 1 to 60 ನೀವು 40 to 60 ಕಾಲೇಜಸ್ ಇರುತ್ತಲ್ವಾ. ಸೊ 40 to 60 ಕಾಲೇಜಸಲ್ಲಿ ನೀವು ನಿಮಗೆ ಬೇಕಾಗಿರೋ CSE ಆರ್ ISE ಕೋರ್ಸ್ನ ನೀವು ಅಪ್ಲೈ ಮಾಡಬೇಕು. ಆದ್ರೆ ನೀವು ಫಸ್ಟಲ್ಲಿ ಹಾಕಬೇಕು. ನೀವು ರ್ಯಾಂಡಮ್ ಆಗಿ ನಿಮಗೆ 40 to 60ಕ್ಕೆ, ಐ ಮೀನ್ ಸಾರಿ 40 to ಟಾಪ್ 40ಇಂದ ಟಾಪ್ 60 ತನಕ ಇರೋ ಕರ್ನಾಟಕ ಕಾಲೇಜಸ್ ನಿಮಗೆ ಸಿಗುತ್ತೆ ಅಂತ ಗೊತ್ತಿದ್ರೆ, ನೀವು ಅದನ್ನೇ 1 to 10 ಲೈಕ್ 1 to 60 ತನಕ ಫಿಲ್ ಮಾಡಿ, ಆರ್ 1 to 40 ತನಕ ನೀವು ಫಿಲ್ ಮಾಡಿ. ನೀವು KCET ಆಪ್ಷನ್ ಎಂಟ್ರಿಯಲ್ಲಿ 1 to 40 ತನಕ ಅಥವಾ 1 to 60 ತನಕ ಅದನ್ನೇ ನೀವು ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ KCET ಆಪ್ಷನ್ ಎಂಟ್ರಿ ಹಿಂಗಿರುತ್ತೆ ಅಂತ ಅನ್ಕೊಳ್ಳಿ. ಲೈಕ್ ಯು ಹ್ಯಾವ್ ಯೋರ್ ಟೇಬಲ್ಸ್, ಓಕೆನಾ. ನಿಮಗೆ ಆ ಟೇಬಲಲ್ಲಿ ನಿಮ್ಗೆ ಬೇಕಾಗಿರೋ ಕಾಲೇಜಸ್ಸು ಮತ್ತು ನೀವು ಅದನ್ನು ಯಾವ ಕೋರ್ಸಿಗೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ನೀವು ಫಸ್ಟ್ ಒಂದು ಕಾಲೇಜಸ್ನ ಇಲ್ಲಿ ಹಾಕ್ತಾಯಿದ್ದೀರಾ. ಸೊ ಫಸ್ಟಲ್ಲಿ ನಿಮಗೆ ಲೈಕ್ ಕನ್ಸಿಡರ್ XYZ ಕಾಲೇಜು, ಅದು ಕರ್ನಾಟಕದಲ್ಲಿ 40th ಪ್ಲೇಸಲ್ಲಿದೆ. ನಿಮ್ಗೆ ಹೆಂಗು ರ್ಯಾಂಕು 40ಇಂದ 6, ಐ ಮೀನ್ ನಿಮ್ಮ ರ್ಯಾಂಕಿಗೆ ಟಾಪ್ 40ಇಂದ ಟಾಪ್ 60 ಕಾಲೇಜಸ್ ಬರುತ್ತೆ ಅಂತ ಗೊತ್ತಿದ್ರೆ ನೀವು ಅದನ್ನೇ ಫಸ್ಟ್ ಪ್ಲೇಸಲ್ಲಿ ಹಾಕಿ. ಓಕೆ, ಬಿಕಾಸ್ ವೆನ್ ಯು ಆರ್ ನಾಟ್ ಯೂಸಿಂಗ್ ದ್ಯಾಟ್ ನಿಮಗೆ ಆಪರ್ಚುನಿಟಿ ಮಿಸ್ ಆಗಿಬಿಡುತ್ತೆ. ಸೊ ಅದರಿಂದ ನೀವು ಟಾಪ್ 40ಇಂದ ಟಾಪ್ 60 ತನಕ ಇರೋ ಕಾಲೇಜ್ನ ಫಸ್ಟಲ್ಲಿ ಹಾಕಿ. ಅಲ್ಲಿ ನಿಮಗೆ ಏನೋ ವಾಟ್ ಇಸ್ ದಿಸ್, ಇಲ್ಲಿ ನೀವು ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ CSE ಆ್ಯಂಡ್ ದೆನ್ ISE ಆ್ಯಂಡ್ ದೆನ್ MEC, ಸಾರಿ ನೀವು CSE ISE ನೀವು ಕಂಪ್ಯೂಟರ್ ಬೇಸ್ಡಲ್ಲಿ ಹೋಗ್ತಾ ಇದ್ರೆ, ನೆಕ್ಸ್ಟ್ ಥಿಂಗ್ ಇಸ್ AIML, ನೆಕ್ಸ್ಟ್ ಥಿಂಗ್ ಇಸ್ ಡೇಟಾ ಸೈನ್ಸು. ಹಂಗೆ ನಿಮಗೆ ನೆಕ್ಸ್ಟು ಆಮೇಲೆ ನೀವು EC ತೊಗೋಬೋದು, ನೆಕ್ಸ್ಟ್ ಟ್ರಿಪ್ಲಿ ತೊಗೋಬೋದು, ನೆಕ್ಸ್ಟ್ ನಿಮಗೆ MEC ಅಥವಾ ನೆಕ್ಸ್ಟ್ ನಿಮಗೆ ಸಿವಿಲು. ಸೊ ನೀವು ಹಿಂಗೆ ಹೋಗ್ಬೋದು, ಓಕೆನಾ. ಸೊ ನೀವು ಈ ಥರ ಹೋದರೆ ಒಂದೇ ಕಾಲೇಜಸಲ್ಲಿ ನಿಮಗೆ ನೋಡಿ ಎಷ್ಟೊಂದು ಆಪ್ಷನ್ಸ್ ಇದೆ ಅಂತ. 1 2 3 4 5 6 7 8 9. ಸೊ ನಿಮಗೆ ಒಂದು ಕಾಲೇಜಲ್ಲಿ ನೀವು 9 ಕೋರ್ಸಸ್ ಅಪ್ಲೈ ಮಾಡ್ತಾಯಿದ್ರೆ, ಸೊ ಇವಾಗ ನೀವು ಒಂದು ಕಾಲೇಜಲ್ಲಿ 9 ಕೋರ್ಸಸ್ನ ನೀವು ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ನೀವು 40 to 60 ಕಾಲೇಜಲ್ಲಿ ನಿಮಗೆ 20 ಕಾಲೇಜ್ ಅಟ್ಲೀಸ್ಟ್ ಮಿನಿಮಮ್ ನಿಮಗೆ ಕಾಲೇಜಸಲ್ಲಿ ನಿಮಗೆ CSE ಆರ್ ಓಕೆ CSE ISE ಬಿಟ್ಬಿಡಿ, ನಿಮಗೆ ಬರಬೇಕಾಗಿರೋ ಕಾಲೇಜಸ್ಸು 40ಇಂದ 60 ಟಾಪ್ 40 ಕಾಲೇಜಸ್ಸಿಂದ ಟಾಪ್ 60 ತನಕ ನಿಮಗೆ ಚಾನ್ಸಸ್ ಇದೆ. ಸೊ ಯು ಹ್ಯಾವ್ 20 ಕಾಲೇಜಸ್ ಇನ್ ಯರ್ ಹ್ಯಾಂಡ್. ನಾನು ಹೇಳ್ತಾ ಇರೋದು 1 lakh ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ಸ್ಗೆ, ಆಯಿತಾ. ಸೊ ಅವಾಗ ಅವ್ರಿಗೆ ಏನು ಮಾಡ್ಕೋಬೇಕಂದ್ರೆ, ಅವರು ಫಸ್ಟಲ್ಲೇ ನೀವು 40th ಕಾಲೇಜು, ಟಾಪ್ 40ಯಲ್ಲಿರೋ ಕರ್ನಾಟಕದಲ್ಲಿ ಟಾಪ್ 40ಯಲ್ಲಿರೋ ಕಾಲೇಜ್ನ ನಿಮ್ಮ ಆಪ್ಷನ್ ಅಂತೇಳಿ ಫಸ್ಟಲ್ಲಿ ಹಾಕ್ಕೋಬೇಕು ನೀವು. ಅವಾಗ ನಿಮಗೆ ಒಂದೇ ಕಾಲೇಜಲ್ಲಿ ನಿಮಗೆ 9 ಕೋರ್ಸಸ್, ಐ ಮೀನ್ ಲೈಕ್ 9 ಇದು ನಿಮ್ಗೆ ಸಿಗ್ತಾ ಇದ್ರೆ, ಅವಾಗ ನೀವು ಲೆಕ್ಕ ಮಾಡ್ಕೋಬೋದು 20 into 9 ಆಪ್ಷನ್ಸ್ ನಿಮ್ಗೆ ಇರುತ್ತೆ. 9 0s 0, 9 2s 180. ಸೊ ನಿಮಗೆ 180 ಆಪ್ಷನ್ ಎಂಟ್ರೀಸ್ ನೀವು ಮಾಡಿರ್ತೀರಾ, ಆಯ್ತಾ. ಸೊ 180 ಆಪ್ಷನ್ ಎಂಟ್ರೀಸಲ್ಲಿ ನಿಮಗೆ ಅಟ್ಲೀಸ್ಟ್ ಒಂದು ಕಾಲೇಜಲ್ಲಿ 1 ಸೀಟು ಸಿಗಲ್ವ. ದಟ್ ಟು ಯು ಆರ್ ಟ್ರೈನ್ ಟೈರ್ 4ಇಂದ ಟೈರ್ 6 ಕಾಲೇಜಸ್. ಟೈರ್ 1ಇಂದ ಟೈರ್ 3 ನಿಮ್ಗೆ ಸಿಗಲ್ಲ. ಸಿಗಿದ್ರೂ ಲೈಕ್ ಸಿಗಬೇಕಾದ್ರೂ ನಿಮಗೆ ಕ್ಯಾಟಗರೀಸ್ ಇರುತ್ತೆ, ಲೈಕ್ ರಿಸರ್ವೇಷನ್ಸ್ ಇರುತ್ತೆ, ಓಕೆನಾ. ಸೊ ಆಪ್ಷನ್ ಎಂಟ್ರಿ ಇದು ನಿಮಗೆ ಹಿಂಗೆ ಮಾಡ್ಕೋಬೋದು. ನಿಮಗೆ ಸ್ಕ್ರೀನ್ಶಾಟ್ ತಗೋಬೇಕಾದ್ರೆ ತಗೊಳ್ಳಿ, ಲೈಕ್ ಜಸ್ಟ್ ಫಾರ್ ರೆಫರೆನ್ಸ್. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರೋದು ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಮೋಸವಾಗಿರುತ್ತೆ ಅಂತ. ಸೊ ನೀವು ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೋಬೋದು. ಸೊ ಅದರ್ ಥಿಂಗ್ ಇಸ್ ಯುವರ್ ರಿಸರ್ವೇಷನ್. ಸೊ ಇವಾಗ 1 lakh ಇದೆ, ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ, ವಿಚ್ ಇಸ್ ಲೈಕ್
ಸೊ ಒಂದು ಸ್ಟೂಡೆಂಟ್ ಯಾವುದೋ ಒಂದು ಸ್ಟೂಡೆಂಟು ಓಕೆ ನಾನೇ ತಗೊಳ್ಳಿ ABRB ಅಂತ ನನಗೆ ಸಿಕ್ಕಿರೋ ರ್ಯಾಂಕು 1 ಲ್ಯಾಕ್ ಇದೆ. ಸೊ ನನಗೆ 2 ಸ್ಟೂಡೆಂಟ್ಸ್ನ ತಗೊಳ್ಳಿ. ಸೊ ಸ್ಟೂಡೆಂಟ್ ನಂಬರ್ ಸ್ಟೂಡೆಂಟ್ ಎ ಆ್ಯಂಡ್ ಸ್ಟೂಡೆಂಟ್ ಬಿ. ಓಕೆ, ಆ ಸ್ಟೂಡೆಂಟ್ ಎಗೆ ಅವ್ರಿಗೆ 1 ಲ್ಯಾಕ್ ಇದೆ ರ್ಯಾಂಕು, ಅವ್ರಿಗೆ ಇರೋದು 2A ಕ್ಯಾಟಗರಿ. ಮತ್ತು ಇಲ್ಲಿ ಅವ್ರಿಗೆ 1 ಲ್ಯಾಕ್ ಇದೆ, ಇನ್ನೊಂದು ಸ್ಟೂಡೆಂಟ್ಗೆ 1 ಲ್ಯಾಕ್ ಇದೆ ಅಂತ ಅನ್ಕೊಂಡು ಅವರು SCG. ಓಕೆ, ಸೊ ಇವಾಗ ಇವರಿಗೆ ಕಂಪ್ಯಾರಿಸನ್ ಹೆಂಗಾಗುತ್ತೆ ಅಂತ ನಾವು ನೋಡೋಣ. ಸೊ ಇವಾಗ ಇವರಿಗೆ 2A ಕ್ಯಾಟಗರಿ ಇದ್ದರೆ ಅವ್ರ ಡ್ರೀಮ್ ಕಾಲೇಜು CSCL ಅವ್ರಿಗಿರೋ ಕಟ್ ಆಫು ಎಷ್ಟಿದೆ, ಒಂದು 35 ಅಂತ ಇಟ್ಕೊಳ್ಳಿ. ಓಕೆ, ಇವರಿಗಿರೋ ಕಟ್ ಆಫು CSC ಅವ್ರ ಡ್ರೀಮ್ ಕಾಲೇಜಲ್ಲಿ 45 ಅಂತ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಇವರಿಬ್ರು ಏನು ಮಾಡ್ಕೋಬೇಕಾದ್ರೆ ಮಾಕ್ ರೌಂಡಲ್ಲೇ ಅವರು ಶುರು ಮಾಡ್ಕೋಬೇಕು. ಅವ್ರಿಗೆ KCT ಆಪ್ಷನ್ ಎಂಟ್ರಿ ಪ್ರಾಪರ್ ಆಗಿ ಅಲ್ಗೋರಿದಮ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರು KCT ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡ್ಕೋಬೇಕು. ಸೊ ಅವ್ರೇನು ಮಾಡಬೇಕಂದ್ರೆ ಇಲ್ಲಿ ಈ ಈ ಸ್ಟೂಡೆಂಟ್ಗೆ ಟೈರ್ 4 ಇಂದ ಟೈರ್ 6 ತನಕ ಇರೋ ಕಾಲೇಜಸ್ಸು ಅಪ್ಲಿಕೇಬಲ್. ಸೊ ಈವನ್ ಫಾರ್ ದಿ ಸ್ಟೂಡೆಂಟ್ ಅವರಿಗೆ ಟೈರ್ 3 ಇಂದ ಟೈರ್ 6 ತನಕ ಎಲಿಜಿಬಲು. ಬಿಕಾಸ್ SCG ಕ್ಯಾಟಗರಿ ಅಥವಾ 2A ಯಾವುದೇ ಕ್ಯಾಟಗರಿ ಆಗಿರಲಿ, ನಿಮಗೆ ಅದಕ್ಕಂತ ಒಂದು ತಕ್ಕಂಥ ಒಂದು ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ನಾನು ನಿಮಗೆ ಸ್ಲಾಟ್ ವೈಸ್ ಹೇಳ್ತಾ ಇದ್ದೆ, ನಿಮಗೆ KCET ಸೀಟ್ ಮ್ಯಾಟ್ರಿಕ್ಸ್ 125 ರಿಲೀಸ್ ಆಗಿಲ್ಲ. ಅದರಲ್ಲಿ ನಿಮಗೆ ಪ್ರತಿಯೊಂದು ಕಾಲೇಜಲ್ಲೂ ಪ್ರತಿಯೊಂದು ಕೋರ್ಸ್ಗೂ ಎಷ್ಟು ಸೀಟ್ಸ್ ಅವೈಲೇಬಲ್ ಇರುತ್ತೆ ಅಂತ ನಮಗೆ ಅವಾಗ ಅಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಈ ಎಕ್ಸಾಂಪಲಲ್ಲಿ ಇವರು CSCಯಲ್ಲಿ 35,000 ಕಟ್ ಆಫ್ ಇದೆ, ಇವರು 1 ಲ್ಯಾಕ್ ಇದೆ, ಸಿಗುತ್ತೆ ಅಂತ ಕೇಳಿದ್ರೆ ಖಂಡಿತ ಸಿಗಲ್ಲ. ಅವಾಗ ಅವ್ರು ಏನು ಮಾಡ್ಕೋಬೇಕಾದ್ರೆ ISC ಕೋರ್ಸ್ ಟ್ರೈ ಮಾಡ್ಕೋಬೇಕು. ISC ಕೋರ್ಸ್ಗೆ ಒಂದು 45,000 ಇಂದ 50,000 ಇದ್ದರೆ ಅವ್ರಿಗೆ ಸಿಗೋ ಚಾನ್ಸಸ್ಸು 10% ಇಂದ 40% ಇನ್ಕ್ರೀಸ್ ಆಗುತ್ತೆ. ಸಿಗುತ್ತೆ ಅಂತ ಹೇಳ್ತಲ್ಲ, 10% ಇಂದ 40% ಇನ್ಕ್ರೀಸ್ ಆಗುತ್ತೆ. ಇದು ಟೈರ್ 4, ಟೈರ್ 5, ಟೈರ್ 4 ಇರೋ ಕಾಲೇಜ್. ಟೈರ್ 5, ಟೈರ್ 6 ಕಾಲೇಜಸಲ್ಲಿ 80 to 90% ಅವ್ರಿಗೆ ಚಾನ್ಸಸ್ ಇದೆ. ಸೊ 80 to 90% ಅವ್ರಿಗೆ ಚಾನ್ಸ್ ಇದೆ. ಅವ್ರಿಗೆ KCT ಆಪ್ಷನ್ ಎಂಟ್ರಿ ಮೂಲಕ ಹೋದರೆ SSP ಸ್ಕಾಲರ್ಶಿಪ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ, ಅವ್ರಿಗೆ ಅವರು ಎಲಿಜಿಬಲ್ ಆಗಿದ್ರೆ, ಲೈಕ್ ನೀವು KCT ಇಂದ ಹೋದ್ರೆ ನಿಮಗೆ ಪಕ್ಕಾ ನಿಮಗೆ ಸ್ಕಾಲರ್ಶಿಪ್ ಎಲಿಜಿಬಲ್ ಆಗಿದ್ರೆ ನೀವು ಖಂಡಿತ ಹೆಂಗಿರುತ್ತೆ ಅಂದರೆ ನಿಮಗೆ ಫೀಸ್ ಸ್ಟ್ರಕ್ಚರು 60% KEA ಫೀಸು, 40% ನಿಮ್ಮ ಕೈಯಿಂದ ಪೇ ಮಾಡಬೇಕಾಗಿರುತ್ತೆ. ಸೊ ಇದು ನಾನು ಹಿಂದಿನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಒಂದು ಶಾರ್ಟ್ ಗ್ಲಿಮ್ಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ಎಸ್, ಇಫ್ ಯು ಆರ್ ಗೋಯಿಂಗ್ ಥ್ರೂ KCET ಆಪ್ಷನ್ ಎಂಟ್ರಿ ಮೂಲಕ ನಿಮಗೆ KCET ಕಾಲೇಜಸ್ KCET ಆಪ್ಷನ್ ಎಂಟ್ರಿಯಿಂದ ಹೋಗಿ ನಿಮಗೆ ಒಂದು ಕಾಲೇಜ್ ಬೆಂಗಳೂರು ಅವ್ರು ಯಾವುದೇ ಡಿಸ್ಟ್ರಿಕ್ಟ್ ವಿತಿನ್ ಕರ್ನಾಟಕ ಹೋದರೆ ನಿಮಗೆ SSP ಸ್ಕಾಲರ್ಶಿಪ್ ಯು ಆರ್ ಎಲಿಜಿಬಲ್. ಆ SSP ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡಿ ಅದನ್ನು ಮತ್ತೆ ಪ್ರತಿಯೊಂದು ವರ್ಷನ ನೀವು ರಿನ್ಯೂವಲ್ ಮಾಡ್ತಾ ಇದ್ರೆ ಪ್ರತಿ ವರ್ಷ ನಿಮಗೆ ಒಂದು ಫಸ್ಟ್ ಇಯರ್ ಎಕ್ಸಾಂಪಲ್ ಫೀಸು 1,10,000 ಇದ್ರೆ ಅದ್ರಲ್ಲಿ 60% ಮಾತ್ರ ನೀವು ಪೇ ಮಾಡೋದು. 60% KEA ಗೌರ್ಮೆಂಟ್ ಪೇ ಮಾಡುತ್ತೆ, ನಿಮಗೆ 40% ನೀವು ಪೇ ಮಾಡಬೇಕಾಗಿರುತ್ತೆ. ಓಕೆ, ಇದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಫೀಸ್ ಸ್ಟ್ರಕ್ಚರ್ಸ್ ಏನು ಅದೆಂಥದಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಅಲ್ಲಿ ಡೀಟೇಲ್ಡ್ ಆಗಿ ಹೇಳ್ತೀನಿ. ಅದರೊಳಗೆ ನಿಮಗೆ KCET ಅಲ್ಲಿ ಹೋದ್ರೂ ನಿಮಗೆ ಒಂದೊಂದು ಕಾಲೇಜಲ್ಲಿ 1,10,000 ಇದ್ರೆ ಫಸ್ಟ್ ಶಾರ್ಟಲ್ಲೇ ನಿಮಗೆ 1,10,000 ಪೂರ್ತಿ ನೀವು ಪೇ ಮಾಡಬೇಕಾಗಿರುತ್ತೆ. ಮತ್ತು ನೀವು KCET ನೀವು ಅವಾಗ ಒಂದು ಲೆಟರ್ ಬರ್ದು ಕೊಡಬೇಕು. ಆ ಕಾಲೇಜು ಪ್ರಿನ್ಸಿಪಲ್ ಸೀಲ್ ಆ್ಯಂಡ್ ಸೈನ್ ತೊಗೊಂಡು ನೀವು ಅಲ್ಲಿ ಬರ್ದು ಕೊಟ್ಟರೆ ನೀವು ಫಸ್ಟ್ 1,10,000 ಕಟ್ಬಿಟ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕಾದ್ರೆ ಅದು ನಿಮಗೆ ಬರುತ್ತೆ, ಕಾಲೇಜಿಗೆ ಹೋಗಲ್ಲ. ಸೊ ಆ ಥರ ನಿಮಗೆ ಜಾಸ್ತಿ ಥಿಂಗ್ಸ್ ಇದೆ, ಅದು ನಾನು ಡೀಟೇಲ್ಡ್ ಆಗಿ ಫರ್ದರ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ಟಾಪಿಕ್ ವಿಚ್ ಆರ್ ಸ್ಪೀಕಿಂಗ್ ಇಸ್ ಅಬೌಟ್ KCET ರ್ಯಾಂಕಿಂಗ್. ಓಕೆನಾ? ಸೊ ಇಲ್ಲಿ ಈ ಸ್ಟೂಡೆಂಟ್ಗೆ ಅವ್ರಿಗೂ ಸ್ಟೂಡೆಂಟ್ ಬಿಗೂ 1 ಲ್ಯಾಕ್ ಚೇಂಜ್ ಇದೆ ರ್ಯಾಂಕು. ಅವ್ರಿಗೆ ಟೈರ್ 3 ಕಾಲೇಜಸಲ್ಲಿ CSCಗೆ ಕಟ್ ಆಫ್ 45 ಇದ್ರೆ ಅವ್ರಿಗೂ ಸಿಗಲ್ಲ. ISCಯಲ್ಲಿ ಕಟ್ ಆಫು ISCಯಲ್ಲಿ ಕಟ್ ಆಫ್ ಎಷ್ಟಿದೆ, ISCಯಲ್ಲಿ ಅವರಿಗೆ ಕಟ್ ಆಫ್ ಇರೋದು 55 ಅಂತ ಇಟ್ಕೊಳ್ಳಿ. 55 ಸಿಗುತ್ತೆ ಅಂತ ಕೇಳಿದ್ರೆ 55 ಸಿಗೋ ಚಾನ್ಸಸ್ಸು ಇಲ್ಲಿ ಇವರಿಗೆ 10% ಚಾನ್ಸ್ ಇದ್ದರೆ ಇವರಿಗೆ 30% ಚಾನ್ಸ್ ಇರುತ್ತೆ. ಆಯಿತಾ? ಸೊ ಟೈರ್ 5 ಅವ್ರಿಗೆ ಟೈರ್ 5 ಅವ್ರಿಗೆ 85 to 90% ಅವ್ರಿಗೂ ಚಾನ್ಸ್ ಇದೆ, ಸಿಗ್ಬೋದು. ಸೊ ಹಿಂಗೆ ನಿಮಗೆ ಒಂಚೂರು ರಿಸರ್ವೇಷನ್ಸ್ ಇದ್ದರೆ ಯು ಆರ್ ಸ್ಟೆಪ್ ಅಹೆಡ್ ಅಷ್ಟೇ. ಬಟ್ ಆ ಸ್ಟೆಪ್ಪಲ್ಲೂ ನಿಮಗೆ KCET ಆಪ್ಷನ್ ಕರೆಕ್ಟಾಗಿ ಮಾಡಿದ್ರೆ ಅದು ನಿಮಗೆ ಎಲಿಜಿಬಲ್. ಮೀನ್ಸ್ ಲೈಕ್ ನೀವು 2A ಕ್ಯಾಟಗರಿ ಅಂತ ಕೇರ್ಲೆಸ್ ಆಗಿದ್ರೆ ನಿಮ್ಮ 2A ಕ್ಯಾಟಗರಿಯಲ್ಲೇ ದೇರ್ ಬಿ ಮೆನಿ ಕಾಂಪಿಟೇಷನ್ಸ್ ಫಾರ್ ಯು. 2A ಕ್ಯಾಟಗರಿಯಲ್ಲಿ ಒಂದೇ ಕಾಲೇಜು, ಒಂದೇ ಕೋರ್ಸಿಗೆ, ಒಂದೇ ಪೊಸಿಷನ್, ಫಸ್ಟ್ ಪ್ಲೇಸಲ್ಲೇ ಜಾಸ್ತಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರೆ ಆಪ್ಷನ್ ಎಂಟ್ರಿಲಿ. ಸೊ ಅದ್ರಲ್ಲಿ ನೀವು ಫಸ್ಟ್ ಆಗಿದ್ರೆ ಟಾಪ್ 7 ಅಲ್ಲಿ ಬರಬೇಕು. ಸೊ ಪ್ರತಿಯೊಂದು ಕಾಲೇಜಲ್ಲೂ ಪ್ರತಿಯೊಂದು ಕೋರ್ಸ್ಗೂ 1 to 7 ಸೀಟ್ಸ್ ಅವೈಲೇಬಲ್ ಆಗಿರುತ್ತೆ. ಸೊ ಈ ವರ್ಷ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಅದು ರಿಲೀಸ್ ಆದರೆ ನಾನು ನಿಮಗೆ ಇನ್ನೂ ಡೀಟೇಲ್ಡ್ ಆಗಿ ಪ್ರಾಪರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು ವಿತ್ ಪ್ರೂಫು. ಸೊ ನನಗೆ ಪ್ರೀವಿಯಸ್ 4 years ಇಂದ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನು ಅದರಿಂದ ಹೇಳ್ತಾ ಇದ್ದೀನಿ. ಸೊ ನಾನು ಯಾರಿಗೆಲ್ಲ KCET ರ್ಯಾಂಕ್ ರೇಟ್ ಮಾಡಿ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಅವ್ರಿಗೂ ಇವಾಗ ಗೊತ್ತಾಗಿರುತ್ತೆ ನಾನು ಯಾವ ರ್ಯಾಂಕ್ ರೇಂಜನ್ನು ಹೇಳಿದ್ದೀನಿ ಎಂಥದ್ದು ಅಂತ.
ಸೊ ನಿಮ್ಗೆ ಇವಾಗ KCET ಆಪ್ಷನ್ ಎಂಟ್ರಿ ಮಾಡ್ಕೋಬೇಕು, ನಿಮ್ಗೆ ಯಾವ್ದು A to Z ಲೈಕ್ ABCDನೂ ಗೊತ್ತಿಲ್ಲ KCET ಆಪ್ಷನ್ ಎಂಟ್ರಿ ಬಗ್ಗೆ ಅಂದ್ರೆ ನಾವಿದೀವಿ. ನಮ್ಮ KCET ಕೌನ್ಸಿಲಿಂಗ್ ಟೀಮ್ ಇಲ್ಲಿ ಹೆಲ್ಪ್ ಯು. ನಾವು ನಿಮ್ಗೆ ನಿಮ್ ಡ್ರೀಮ್ ಕಾಲೇಜ್ನೇ ನಾವು ಸೆಲೆಕ್ಟ್ ಮಾಡ್ಕೊಡ್ತೀವಿ. ಹಂಗೆ ಡ್ರೀಮ್ ಕಾಲೇಜ್ ಆಗಿಲ್ಲ ಅಂದ್ರೂ ಬ್ಯಾಕಪ್ ಕಾಲೇಜಸ್ ಯಾವುದೋ ನಿಮ್ಗೆ KCET ಅಲ್ಲಿ ಹೋಗಿ ನಿಮ್ KCET ಅಲ್ಲೇ ಹೋಗ್ಬೇಕಾಗೆ ನಾವು ಮಾಡ್ಕೊಡ್ತೀವಿ. ಅದನ್ನ ನಿಮ್ಗೆ SSP ಸ್ಕಾಲರ್ಶಿಪ್ ಬರೋದಂಗೆ ನಾವು ಮಾಡ್ಕೊಡ್ತೀವಿ. ಅದು ಎಂಥದ್ದು ಏನಂತ ಫೀಸ್ ಅವೆಲ್ಲ ತುಂಬಾ ಕಡಿಮೆ ಇರುತ್ತೆ. ನಿಮಗೆ 90% ಅಬೋ ನಿಮಗೆ PCM 90% ಅಬೋ ಇದ್ರೆ ನಿಮಗೆ ಫೀಸ್ ಎಲ್ಲ ತುಂಬಾ ಕೌನ್ಸಿಲಿಂಗ್ ಫೀಸ್ ತುಂಬಾ ಕಡಿಮೆ ಇರುತ್ತೆ. ಅದು ನಿಮಗೆ ರ್ಯಾಂಕಿಂಗು 50,000 ಕೆಳಗಡೆ ಇದ್ರೆ ಇನ್ನೂ ಕಡಿಮೆ ಇರುತ್ತೆ. ಸೊ ಆ ರೀತಿಯಲ್ಲಿ ನಿಮಗೆ ಪ್ರೈಸ್ ಡಿಫರ್ ಆಗುತ್ತೆ, ಬಟ್ ಇದು ವೆರಿ ಲೆಸ್. ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾಗಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀನ್ ಇನ್ಸ್ಟಾಗ್ರಾಮ್. ಅದ್ರದ್ದು ಲಿಂಕ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಇವಾಗ ಬೇಸಿಕ್ ಆಗಿ ಇವರಿಗೆ ಸೆಕೆಂಡ್ ಥಿಂಗ್ ಏನಪ್ಪ ಅಂತ ಕೇಳಿದ್ರೆ ಇವ್ರಿಗೆ ಇರೋ ಫೀಸು. ಸೊ ಫೀಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಲ್ವಾ, ಅದು 40% 60% ಅಂತ. ಮತ್ತೆ ಇನ್ನೊಂದು ರಿಸರ್ವೇಷನ್ ವೆರಿ ಇಂಪಾರ್ಟೆಂಟ್, ಜಾಸ್ತಿ ಜನ ಹಂಗೆ DM ಮಾಡ್ತಾ ಇರೋದು, ಕನ್ಫ್ಯೂಷನ್ ಆಗ್ತಾ ಇರೋದು. ವಾಟ್ ಇಸ್ SNQ ಕೋಟಾ ಅಂತ. SNQ ಕೋಟಾ ಬಗ್ಗೆ ನಾನೊಂದು ಡೀಟೇಲ್ ವಿಡಿಯೋ ಅಪ್ಕಮಿಂಗ್ ಅಲ್ಲಿ ಬರುತ್ತೆ. ಬಟ್ ಜಸ್ಟ್ ಏನೋ ಗ್ಲಿಮ್ಸ್ ಏನಪ್ಪ ಅಂತ ಕೇಳಿದ್ರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ ಅಲ್ವಾ, ಅಲ್ಲಿ ನಿಮಗೆ ಇನ್ಕಮ್ ಫ್ರಮ್ 1 lakh ಇಂದ 6 lakh ಒಳಗಡೆ ಅಥವಾ 4 lakh ಒಳಗಡೆ ಇದ್ರೆ ಯು ಆರ್ ಎಲಿಜಿಬಲ್ ಫಾರ್ SNQ ಕೋಟಾ. ಸೊ ನಾನು ಎಲಿಜಿಬಲ್ ಅಂತ ಇದ್ರೇನೆ ನನಗೆ ಸೀಟ್ ಅದ್ರಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಅದು ಹಂಗೆ ವರ್ಕ್ ಆಗಲ್ಲ. ಅದರಲ್ಲೂ ನಿಮಗೆ ಒಂದು ಕಾಲೇಜಲ್ಲಿ ಒಂದು ಪರ್ಟಿಕ್ಯುಲರ್ ಕೋರ್ಸು, ಫಾರ್ ಎಕ್ಸಾಂಪಲ್ ಅವರ್ ಕರ್ನಾಟಕ ಅಂತ ಒಂದು ಕಾಲೇಜ್ ಇದೆ, OK ಕಾಲೇಜು. ಅದರಲ್ಲಿ ನಿಮಗೆ CSCಗೆ 7 ಸೀಟ್ಸ್ ಇದೆ, ISCಗೆ 7 ಸೀಟ್ಸ್ ಇದೆ. ಓಕೆ, ಸೊ ಈಗ ಈ CSCಯಲ್ಲಿ 7 ಸೀಟ್ಸಲ್ಲಿ 2Aಗೆ 7 ಸೀಟ್ಸ್ ಇರುತ್ತೆ, ಜನರಲ್ ಮೆರಿಟಲ್ಲಿ 7 ಸೀಟ್ಸ್ ಇರುತ್ತೆ, SEGಗೆ 7 ಸೀಟ್ಸ್ ಇರುತ್ತೆ, ಮತ್ತು ನಿಮಗೆ ಹೈದರಾಬಾದ್ ಇದು HYKಲ್ಲಿ 7 ಸೀಟ್ಸ್ ಇರುತ್ತೆ. SNQ ಕೋಟಾದಲ್ಲೂ 7 ಸೀಟ್ಸ್ ಇರುತ್ತೆ. ಸೊ ಈ SNQ ಕೋಟಾನೇ ನಾವು ಇವಾಗ ಇದನ್ನ ನಾವು ಡಿಸ್ಕಸ್ ಮಾಡ್ತಾ ಇರೋದು SNQ ಕೋಟಾ. ಸೊ ಈ SNQ ಕೋಟಾ ಯಾರ್ಯಾರೆಲ್ಲ ಎಲಿಜಿಬಲ್ ಅಂತ ಕೇಳಿದ್ರೆ ನಾನು ಹೇಳ್ದೆ ಅಲ್ವಾ, 1 ಲಕ್ಷದಿಂದ 6 ಲಕ್ಷ ಕೆಳಗಡೆ ಅಥವಾ 4 ಲಕ್ಷ ಕೆಳಗಡೆ ಇದ್ರೆ ಆನ್ಯುವಲ್ ಇನ್ಕಮ್ ಅವರೆಲ್ಲ ಎಲಿಜಿಬಲ್. ಸೊ ಅದರಲ್ಲಿ ನಿಮಗೆ SNQ ಕೋಟಾ ಲೈಕ್ ಓಕೆ ಅಂತ ಒಂದು ಕಾಲೇಜ್ ಇದೆ. ಅದರಲ್ಲಿ ನಿಮಗೆ CSE ಕೋರ್ಸಿಗೆ SNQ ಕೋಟಾದಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಆಗಿದೆ? 7 ಸೀಟ್ಸ್ ಅವೈಲೇಬಲ್ ಆಗಿದೆ. ಎಷ್ಟು? 7 ಸೀಟ್ಸು. ಈ 7 ಸೀಟ್ಸಲ್ಲಿ ಯೋರ್ ಇನ್ಕಮ್ ಸರ್ಟಿಫಿಕೇಟು ಯಾರೆಲ್ಲ ಒಂದು 15 ಲೆಟ್ಸ್ ಕನ್ಸಿಡರ್ 100 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ. 100 ಸ್ಟೂಡೆಂಟ್ಸು ಅಪ್ಲೈ ಮಾಡಿದ್ದಾರೆ ಅಂದರೆ ಅದರಲ್ಲಿ ಯಾರಿಗೆ ಲೀಸ್ಟ್ 7 ಇನ್ಕಮ್, ಯಾರಿಗೆಲ್ಲ ತುಂಬ 7 ಮೋಸ್ಟ್ ಲೀಸ್ಟ್ ಇನ್ಕಮ್ ಯಾರಿಗಿದೆ ಅವ್ರಿಗೆ ಮಾತ್ರ ಸೀಟ್ಸು ಅವೈಲೇಬಲ್ ಆಗಿರುತ್ತೆ, ಅವ್ರಿಗೆ ಮಾತ್ರ SNQ ಕೋಟಾದಲ್ಲಿ ಎಲಿಜಿಬಲ್. ಸೊ ಲೀಸ್ಟ್ 7 ಸ್ಟೂಡೆಂಟ್ಸ್ಗೆ ಮಾತ್ರ ಇದು ಎಲಿಜಿಬಲ್ ಆಗಿರುತ್ತೆ. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ರೈಟ್, ಅದು ಕಾಂಪಿಟೇಷನ್ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಅದ್ರ ಬೇಸ್ಟು ಅದು ಡಿಫರ್ ಆಗ್ತಾ ಹೋಗುತ್ತೆ, ಆಯ್ತಾ. ಸೊ ಆ ರೀತಿ ನಿಮಗೆ KCET ಆಪ್ಷನ್ ಎಂಟ್ರಿಯಲ್ಲಿ ಅಲ್ಗಾರಿದಮ್ ಮತ್ತು ರಿಸರ್ವೇಷನ್ಸು ಮತ್ತು ಇಂಥ ಸೂಪರ್ನರಿ ಕೋಟಾ, SNQ ಕೋಟಾ ಅಂದರೆ ಸೂಪರ್ನರಿ ಕೋಟಾ ಅಂತ. ಸೊ ಇಂಥದ್ದೆಲ್ಲ ನಿಮಗೆ ಡಿಫರ್ ಆಗ್ತಾ ಇರುತ್ತೆ. ಅದನ್ನ ನೀವು ನಿಮಗೆ ಹೆಂಗೆ ಯೂಟಿಲೈಸ್ ಮಾಡ್ಕೋಬೇಕಂತ ನೀವು ಥಿಂಕ್ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ನೀವು ಮಾಕ್ ರೌಂಡು ಅಥವಾ ಫಸ್ಟ್ ರೌಂಡಲ್ಲೇ ನಿಮಗೆ ಬೇಕಾಗಿರೋ ಡ್ರೀಮ್ ಕಾಲೇಜು ಸಿಗಬೇಕು. ಅದನ್ನ ಬಿಟ್ಬಿಟ್ರೆ ನಿಮಗೆ ಅದೇ ಹೇಳ್ದಲ್ವಾ, ಲಾಸ್ಟ್ ಮಿನಿಟಲ್ಲಿ ಹೋದ್ರೆ ಇಟ್ಸ್ ಕೈಂಡ್ ಆಫ್ ಗ್ಯಾಂಬಲ್. ನಿಮ್ಗೆ ಅವಾಗ ಯಾವ ಕಾಲೇಜ್ ಇದ್ರೂ ಹೋಗ್ಬೇಕಂತ ಅನ್ಸುತ್ತೆ. ಅಲ್ಲಿ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿದೆಯಾ ಇಲ್ವಾ ಅಂತನೂ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಯಾವುದೋ ಒಂದು ಸಿಕ್ಕಿದ್ರು ಹೋಗ್ಬೇಕಂತ ಅಂತ ಒಂದು ಸ್ಥಿತಿ ಬಂದ್ಬಿಡುತ್ತೆ. ಅದು ಬರಬಾರ್ದಂದ್ರೆ ನೀವು ಮಾಕ್ ರೌಂಡು ಅಥವಾ ಫಸ್ಟ್ ರೌಂಡಲ್ಲೇ ನಿಮಗೆ ಕಾಲೇಜಸ್ಸು ಸಿಗಬೇಕು. ಸೊ ಮಾಕ್ ರೌಂಡ್ ಒಂದು ನಿಮಿಷ. ಸೊ ಯು ಹ್ಯಾವ್ ಮಾಕ್ ರೌಂಡ್ ನಿಮಗೆ ಮಾಕ್ ರೌಂಡ್ ಇರುತ್ತೆ, ಮತ್ತು ಫಸ್ಟ್ ರೌಂಡ್ ಇರುತ್ತೆ, ಮತ್ತೆ ಫಸ್ಟ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಸೆಕೆಂಡ್ ರೌಂಡ್ ಇರುತ್ತೆ, ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಥರ್ಡ್ ರೌಂಡ್ ಇರುತ್ತೆ, ಆಯ್ತಾ. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತಾರೆ ಅಥವಾ ಥರ್ಡ್ ರೌಂಡ್ ಅಂತ ಅಂತಾರೆ. ಸೊ ಇಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜಸ್ಸು ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ನಿಮಗೆ ಫಸ್ಟ್ ರೌಂಡ್ ಒಳಗಡೆ ಸಿಗಬೇಕು. ಯಾಕಪ್ಪ ಅಂತ ಕೇಳಿದ್ರೆ ನಿಮಗೆ ಮಾಕ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡೋಕ್ಕೆ ಆಗುತ್ತೆ. ಇಟ್ಸ್ ಪಾಸಿಬಲ್ ಟು ಆ್ಯಡ್ ಕಾಲೇಜಸ್. ಯು ಕ್ಯಾನ್ ಆ್ಯಡ್ ಕಾಲೇಜಸ್ ಇನ್ ಮಾಕ್ ರೌಂಡ್ ಆ್ಯಂಡ್ ಇನ್ ಫಸ್ಟ್ ರೌಂಡ್. ವೆರಾಸ್ ಆಫ್ಟರ್ ಸೆಕೆಂಡ್ ರೌಂಡ್ ಆದ್ಮೇಲೆ ನೀವು ಹೋದ್ರೆ ನಿಮ್ಗೆ ಅವಾಗ ಕಾಲೇಜಸ್ ಆ್ಯಡ್ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ಯು ಆರ್ ನಾಟ್ ಎಲಿಜಿಬಲ್. ನೀವು ಕಾಲೇಜಸ್ಸು ಫಸ್ಟ್ ರೌಂಡ್ ಆದಮೇಲೆ ನೀವು ಆ್ಯಡ್ ಮಾಡೋಕ್ಕೆ ಆಗಲ್ಲ. ನಿಮ್ಮ ಆ್ಯಡ್ ಮಾಡಿರೋ ಕಾಲೇಜಲ್ಲೇ ನೀವು ಆಪ್ಷನೆಂಟಲ್ಲಿ ನೀವು ಶಫಲ್ ಮಾಡೋಕ್ಕೆ ಮಾತ್ರ ಆಗುತ್ತೆ. ಅಂತೂ ಅದನ್ನ ಬಿಟ್ಬಿಟ್ಟು ನೀವು ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ನಿಮ್ಗೆ ಆಗಲ್ಲ. ಸೊ ಸೆಕೆಂಡ್ ರೌಂಡಲ್ಲಿ ಸಿಗೋದು ತುಂಬ ರೇರು. ಅವಾಗ ನಿಮ್ಗೆ ಸಿಗ್ತಾ ಇದ್ರೂ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಬಿಕಾಸ್ ಅವರು ಫಸ್ಟು ಮಿನಿಮಮ್ ಅಮೌಂಟ್ ಡೆಪಾಸಿಟ್ ಮಾಡೋಕ್ಕೆ ಹೇಳ್ತಾರೆ ಕಾಲೇಜಸ್ಗೆ. ಮತ್ತು ನೀವು ಬೇರೆ ಕಾಲೇಜಿಗೆ ಹೋದರೆ ಅಲ್ಲಿ ನಿಮಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಇವೆಲ್ಲ ಜಾಸ್ತಿ ತಲೆನೋವು.
ಸೊ ಅದರಿಂದ ನಾನು ಹೇಳ್ತಾ ಇರೋದು ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡು ಬೇಕಾಗಿಲ್ಲ, ಫಸ್ಟ್ ರೌಂಡ್ ಒಳಗಡೆ ನಿಮಗೆ ಕಾಲೇಜ್ ಸೆಲೆಕ್ಟ್ ಆಗಿರಬೇಕು. ಥರ್ಡ್ ರೌಂಡ್ ಅವೆಲ್ಲ ಇಟ್ಸ್ ಕೈಂಡ್ ಆಫ್ ಗ್ಯಾಂಬಲ್. ಅಲ್ಲಿ ನೀವು ಫೀಸ್ ಕಟ್ತಾ ಇರೋದು ಎಲ್ಲ ತುಂಬ ರಿಸ್ಕ್ ಆಗುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಫಸ್ಟ್ 2 ರೌಂಡ್ಸಲ್ಲೇ ನಿಮಗೆ ಕಾಲೇಜ್ ಸಿಗಬೇಕಂತ. ಸೊ ನೀವು ಹಂಗೆ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಗೈಸ್. ಸೊ ನಿಮಗೆ KCT ಆಪ್ಷನ್ ಎಂಟ್ರಿ ಬಗ್ಗೆ ಯಾವುದು ಗೊತ್ತಿಲ್ಲ ಅಥವಾ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಝೀರೋ ಐಡಿಯಾ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಐ ಹವ್ ಗಿವನ್ ಮೈ ಇನ್ಸ್ಟಾ ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಮತ್ತೆ ಇನ್ನೂ ಸಾಕಷ್ಟು ವೀಡಿಯೋಸ್ ಲೈಕ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಆ ಗೈಡೆನ್ಸ್ ನೀವು ತಗೋಬಹುದು. ಅದೇ ನೀವು ಯಾರಿಗೆಲ್ಲ 1 lakh ಬಂದಿದ್ರು ಯಾರಿಗೆಲ್ಲ 1 lakh ಬಂದಿದ್ರು ನೀವು ಟೆನ್ಷನ್ ತಗೋಬೇಡ. ಐ ಆಮ್ ದೇರ್. ಐ ಹೆಲ್ಪ್ ಯು ಟು ಗೆಟ್ ಯು ಡ್ರೀಮ್ ಕಾಲೇಜ್ ಸಿಕ್ಕಿಲ್ಲ ಅಂದ್ರೂ ನಿಮಗೆ ಬ್ಯಾಕಪ್ ಕಾಲೇಜಸ್ ಯಾವ ಕಾಲೇಜ್ ಬೇಕಂತ ಅಲ್ಲಿ ನಾನು ನಿಮಗೆ ಲೈಕ್ ಐ ಮೇಕ್ ಶೋರ್ ಯು ವಿಲ್ ಗೆಟ್ ಇಟ್ 101%. ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ವೆರಿ ಯೂಸ್ಫುಲ್ ಫಾರ್ ಯು. ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ಮತ್ತು ನಾನು ಆಗ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಲೈಕ್ ಬರಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದ್ಯಾಟ್ ವೆನ್ ಎವರ್ ಐ upload my videos, you get notified. Okay, so take care guys, I'll meet you in another video. Tata, bye bye.